ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ದೇವರು ಮತ್ತು ದೇವತೆಗಳನ್ನು ಮೆಚ್ಚಿಸಲು ಪೂಜಾ ಸಾಮಗ್ರಿಗಳಿಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ಆರಾಧನೆಯಲ್ಲಿ ಯಾವ ದೇವರಿಗೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ಮತ್ತು ಯಾವ ವಸ್ತುಗಳನ್ನು ಪೂಜೆಯಲ್ಲಿ ನಿಷೇಧಿಸಲಾಗಿದೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ವಿವರವಾಗಿ ಹೇಳಲಾಗಿದೆ. ಮಹಾದೇವನ ಪ್ರೀತಿಯ ಮಾಸವಾದ ಶ್ರಾವಣ ಕೂಡ ಶಿವನ ಪೂಜೆಗೆ ವಿಶೇಷವಾಗಿದೆ. ಶಿವಪುರಾಣದ ಪ್ರಕಾರ ಶಿವನ ಆರಾಧನೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಬಳಸಬಾರದು. ಶ್ರಾವಣ ಮಾಸದಲ್ಲಿ ನಾವು ಶಿವನಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬಾರದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ. ಶಿವಲಿಂಗದ ಮೇಲೆ ಕೇತಕಿ ಹೂವುಗಳನ್ನು ಅರ್ಪಿಸಬಾರದು. ಶಿವಲಿಂಗದ ಮೇಲೆ ಕೇತಕಿ ಹೂವುಗಳನ್ನು ಅರ್ಪಿಸಿದಾಗ ಶಿವನು ಕೋಪಗೊಳ್ಳುತ್ತಾನೆ. ಪುರಾಣಗಳ ಪ್ರಕಾರ ಕೇದಿಗೆ ಹೂವು ಬ್ರಹ್ಮನು ಹೇಳಿದ ಸುಳ್ಳಿಗೆ ಬೆಂಬಲವನ್ನು ನೀಡಿತು. ಇದರಿಂದ ಕೋಪಗೊಂಡ ಶಿವನು ಕೇದಿಗೆ ಹೂವನ್ನು ತನ್ನ ಪೂಜೆಯಲ್ಲಿ ಎಂದಿಗೂ ಬಳಸದಂತಾಗಲಿ ಎಂದು ಶಾಪವನ್ನು ನೀಡುತ್ತಾನೆ. ಶಿವನ ಆರಾಧನೆಯಲ್ಲಿ ಶಂಖವನ್ನು ಊದುವುದಿಲ್ಲ. ಶಂಖದಿಂದ ಶಿವನ ಜಲಾಭಿಷೇಕವನ್ನು ಮಾಡಲಾಗುವುದಿಲ್ಲ. ದಂತಕಥೆಯ ಪ್ರಕಾರ ಭಗವಾನ್ ಶಂಕರನು ತ್ರಿಶೂಲದಿಂದ ಶಂಖಚೂಡ ಎಂಬ ರಾಕ್ಷಸನನ್ನು ಕೊಂದನು. ಅವನ ಭಸ್ಮದಿಂದ ಶಂಖ ಹುಟ್ಟಿರುವ ಕಾರಣ ಅದನ್ನು ಶಿವ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ. ಶಿವನ ಪೂಜೆಯಲ್ಲಿ ತುಳಸಿ ದಳಗಳನ್ನು ಬಳಸುವುದಿಲ್ಲ. ದಂತಕಥೆಯ ಪ್ರಕಾರ ಶಿವನು ತುಳಸಿಯ ಪತಿ ಜಲಂಧರನನ್ನು ಕೊಂದನು. ಅಂದಿನಿಂದ ತುಳಸಿ ಶಿವನ ಆರಾಧನೆಯಲ್ಲಿ ತೊಡಗಿಕೊಳ್ಳುವುದಿಲ್ಲ ಎಂದು ಪ್ರಮಾಣವನ್ನು ಮಾಡುತ್ತಾಳೆ. ಹಾಗಾಗಿ ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ. ಭಗವಾನ್ ಶಂಕರನು ತನ್ನ ದೇಹದಾದ್ಯಂತ ಬೂದಿಯನ್ನು ಅನ್ವಹಿಸುತ್ತಾನೆ ಹಾಗೂ ಕುಂಕುಮ ಮತ್ತು ಸಿಂಧೂರವು ವಿವಾಹಿತ ಮಹಿಳೆಯರ ರೂಪವಾಗಿದೆ. ವಿವಾಹಿತ ಮಹಿಳೆಯರು ಕುಂಕುಮ ಮತ್ತು ಸಿಂಧೂರವನ್ನು ಹಚ್ಚುತ್ತಾರೆ ಮತ್ತು ಪುರಾಣಗಳ ಪ್ರಕಾರ ಶಿವನು ವಿನಾಶಕ ಸಂಕೇತ. ಶ್ರಾವಣ ಮಾಸದಲ್ಲಿ ನಡೆಯುವ ಶಿವನ ಪೂಜೆಯಲ್ಲಿ ಸಿಂಧೂರ ಅಥವಾ ಕುಂಕುಮವನ್ನು ಎಂದಿಗೂ ಸೇರಿಸಬೇಡಿ. ಇನ್ನು ಅರಿಶಿನವನ್ನು ಶಿವನ ಪೂಜೆಯಲ್ಲಿ ಹೊರತುಪಡಿಸಿ ಬಹುತೇಕ ಎಲ್ಲಾ ದೇವರು ಮತ್ತು ದೇವತೆಗಳ ಪೂಜೆಯಲ್ಲಿ ಬಳಸಲಾಗುತ್ತದೆ. ಅರಿಶಿನವನ್ನು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ಮತ್ತು ಶಿವನು ಏಕಾಂತ. ಶಾಸ್ತ್ರಗಳ ಪ್ರಕಾರ ಶಿವನಿಗೆ ಅರಿಶಿನವನ್ನು ಅರ್ಪಿಸುವುದರಿಂದ ಚಂದ್ರನ ಸ್ಥಾನವು ದುರ್ಬಲಗೊಳ್ಳುತ್ತದೆ. ಹಾಗಾಗಿ ಈ 5 ವಸ್ತುಗಳನ್ನು ಶಿವನಿಗೆ ಅರ್ಪಿಸಬಾರದು. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.